ನಿಮ್ಮ ಜೀವನದಲ್ಲಿ ಈಗ ಏನೋ ಬಹಳ ವಿಶೇಷವಾದದ್ದು ನಡೆಯುತ್ತಿದೆ. ನೀವು ಇದನ್ನು ಅನುಭವಿಸುತ್ತಿದ್ದೀರಾ ಇಲ್ಲವೇ ಅಂತ ಗೊತ್ತಿಲ್ಲ. ಆದರೆ ಆಕಾಶದಲ್ಲಿ ಗ್ರಹಗಳು ನಿಮಗಾಗಿ ಬಹಳ ವಿಶೇಷವಾದ ಯೋಜನೆ ಮಾಡುತ್ತಿವೆ. ಮಕರ ರಾಶಿಯವರೇ ಕೇಳಿ, அடுத்த 15 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ 3 ದೊಡ್ಡ ಬದಲಾವಣೆಗಳು ಬರಲಿವೆ. ಈ 3 ಬದಲಾವಣೆಗಳು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ತಿರುಗಿಸುತ್ತವೆ. ನೀವು ಇದುವರೆಗೆ ಎದುರಿಸಿದ ಎಲ್ಲಾ ಕಷ್ಟಗಳು ಈಗ ಬಂಗಾರದ ಯಶಸ್ಸಾಗಿ ಬದಲಾಗುತ್ತಿವೆ. ಇದು ಕೇವಲ ನನ್ನ ಮಾತಲ್ಲ, ಇದು ಗ್ರಹಗಳ ಶಕ್ತಿ, ಇದು ದೈವದ ಆಶೀರ್ವಾದ, ಇದು ನಿಮ್ಮ ದುಡಿಮೆಯ ಫಲ. ಆದರೆ ಒಂದು ವಿಷಯ ಹೇಳಲೇಬೇಕು, ಈ ವಿಡಿಯೋ ನೀವು ಕೊನೆಯವರೆಗೆ ನೋಡಬೇಕು. ಏಕೆಂದರೆ ಕೊನೆಯಲ್ಲಿ ನಾನು ಹೇಳುವ ಒಂದು ಪರಿಹಾರ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವಾಗುತ್ತದೆ. ನಿಮ್ಮ ಕಣ್ಣುಗಳಲ್ಲಿ ಕಂಡುಬರುವ ಆ ದಣಿವು ಈಗ ಹೋಗಲಿದೆ. ನಿಮ್ಮ ಹೃದಯದಲ್ಲಿ ಇರುವ ಆ ನೋವು ಈಗ ಕರಗಲಿದೆ. ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಬರಲಿದೆ. ಮಕರ ರಾಶಿಯವರೇ, ನಿಮ್ಮ ಸಮಯ ಬಂದಿದೆ. ನೀವು ಎದುರಿಸಿದ ಆ ಎಲ್ಲಾ ಅವಮಾನಗಳು ಈಗ ಗೌರವವಾಗಿ ಬದಲಾಗುತ್ತವೆ. ನಿಮ್ಮನ್ನು ಕಡಿಮೆ ಮಾಡಿದವರು ಈಗ ನಿಮ್ಮ ಮುಂದೆ ತಲೆಬಾಗುತ್ತಾರೆ. ಈ ಕ್ಷಣ ಬಹಳ ಮಹತ್ವದ್ದು. ಆಕಾಶದಲ್ಲಿ ಗುರು ಬಹುತೇಕ ವಿಶೇಷವಾದ ಸ್ಥಾನದಲ್ಲಿ ಚಲಿಸುತ್ತಿದ್ದಾರೆ. ಶನಿದೇವರು ನಿಮಗೆ ಅನುಕೂಲವಾಗುತ್ತಿದ್ದಾರೆ. ರಾಹು ಕೇತು ಈಗ ನಿಮ್ಮ ಭಾಗ್ಯವನ್ನು ಬಲಪಡಿಸುತ್ತಿದ್ದಾರೆ. ಇದು ಸಾಮಾನ್ಯ ಸಮಯವಲ್ಲ, ಇದು ಅತ್ಯಂತ ಅಪರೂಪದ ಘಟನೆ. 150 ವರ್ಷಗಳ ನಂತರ ಮತ್ತೊಮ್ಮೆ ಈ ರೀತಿಯ ಗ್ರಹ ಸಂಚಾರ ನಡೆಯುತ್ತದೆ. ಆದರೆ ಈಗ ಇದು ನಿಮ್ಮ ಜೀವನದಲ್ಲಿ ಆಗುತ್ತಿದೆ. ಗುರುದೇವರು ನಿಮ್ಮ ಧನಸ್ಥಾನದ ಮೇಲೆ ವಿಶೇಷ ದೃಷ್ಟಿ ಹಾಕುತ್ತಿದ್ದಾರೆ. ಶನಿದೇವರು ನಿಮ್ಮ ಕರ್ಮಸ್ಥಾನವನ್ನು ಬಲಪಡಿಸುತ್ತಿದ್ದಾರೆ. ರಾಹು ನಿಮ್ಮ ಭಾಗ್ಯ ಸ್ಥಾನದಲ್ಲಿ ಇದ್ದಾರೆ. ಕೇತು ನಿಮ್ಮ ಮೋಕ್ಷ ಸ್ಥಾನದಲ್ಲಿ ಇದ್ದಾರೆ. ಈ ಎಲ್ಲಾ ಗ್ರಹಗಳು ಒಂದೇ ಸಮಯದಲ್ಲಿ ನಿಮಗಾಗಿ ಅನುಕೂಲವಾಗುವುದು ಬಹಳ ಅಪರೂಪ. ಇದು ನಿಮ್ಮ ಪೂರ್ವ ಜನ್ಮದ ಪುಣ್ಯ. ಇದು ನಿಮ್ಮ ಪೂರ್ವಜರ ಆಶೀರ್ವಾದ. ಇದು ದೇವರ ಕರುಣೆ. ನಾನು ನಿಮಗೆ ಒಂದು ವಿಷಯ ಹೇಳುತ್ತೇನೆ. ಮಕರ ರಾಶಿಯವರು ಬಹಳ ಕಠಿಣ ಪರಿಶ್ರಮ ಮಾಡುತ್ತಾರೆ. ನೀವು ಎಂದು ತಲೆಬಾಗಿಸುವುದಿಲ್ಲ, ನೀವು ಎಂದು ಬಿಟ್ಟುಕೊಡುವುದಿಲ್ಲ. ಆದರೆ ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಜೀವನದಲ್ಲಿ ಅನೇಕ ಕಷ್ಟಗಳು ಬಂದಿವೆ. ಹಣದ ಸಮಸ್ಯೆ ಇತ್ತು, ಕೆಲಸದಲ್ಲಿ ತೊಂದರೆ ಇತ್ತು, ಕುಟುಂಬದಲ್ಲಿ ಒತ್ತಡ ಇತ್ತು, ಸಂಬಂಧಗಳಲ್ಲಿ ತೊಂದರೆ ಇತ್ತು, ಆರೋಗ್ಯದಲ್ಲಿ ಕಾಳಜಿ ಇತ್ತು. ಆದರೆ ಈ ಎಲ್ಲಾ ಕಷ್ಟಗಳು ನಿಮ್ಮನ್ನು ಪರೀಕ್ಷಿಸಲು ಬಂದವು, ನಿಮ್ಮನ್ನು ಬಲಪಡಿಸಲು ಬಂದವು, ನಿಮ್ಮನ್ನು ಮಾರ್ಪಡಿಸಲು ಬಂದವು. ಆದರೆ ಈಗ ಆ ಸಮಯ ಮುಗಿದಿದೆ. ಈಗ ನಿಮ್ಮ ಯಶಸ್ಸಿನ ಸಮಯ ಬಂದಿದೆ. ಈಗ ನಿಮ್ಮ ಸಂತೋಷದ ಸಮಯ ಬಂದಿದೆ. ಈಗ ನಿಮ್ಮ ಸಮೃದ್ಧಿಯ ಸಮಯ ಬಂದಿದೆ. அடுத்த 15 ದಿನಗಳಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಬಹಳ ದೊಡ್ಡ ಬದಲಾವಣೆ ಆಗಲಿದೆ. ನೀವು ಉದ್ಯೋಗದಲ್ಲಿದ್ದರೆ ನಿಮಗೆ ಪ್ರಮೋಷನ್ ಸಿಗುತ್ತದೆ. ನೀವು ದೀರ್ಘಕಾಲದಿಂದ ಕಾಯುತ್ತಿದ್ದ ಆ ಉನ್ನತಿ ಈಗ ಖಚಿತವಾಗಿ ಬರುತ್ತದೆ. ನಿಮ್ಮ ಮೇಲ್ವಿಚಾರಕರು ನಿಮ್ಮ ಕೆಲಸವನ್ನು ಗಮನಿಸುತ್ತಿದ್ದಾರೆ, ನಿಮ್ಮ ಪ್ರಯತ್ನಗಳನ್ನು ಗುರುತಿಸುತ್ತಿದ್ದಾರೆ, ನಿಮ್ಮ ಪ್ರತಿಭೆಯನ್ನು ಮೆಚ್ಚುತ್ತಿದ್ದಾರೆ. ಬಹಳ ಬೇಗ ನಿಮಗೆ ಒಳ್ಳೆಯ ಸುದ್ದಿ ಬರುತ್ತದೆ. ನಿಮ್ಮ ಸಂಬಳ ಹೆಚ್ಚಾಗುತ್ತದೆ, ನಿಮ್ಮ ಜವಾಬ್ದಾರಿ ಬೆಳೆಯುತ್ತದೆ, ನಿಮ್ಮ ಗೌರವ ಹೆಚ್ಚಾಗುತ್ತದೆ. ನೀವು ವ್ಯಾಪಾರದಲ್ಲಿದ್ದರೆ ಬಹಳ ದೊಡ್ಡ ಒಪ್ಪಂದ ಬರಲಿದೆ. ಒಂದು ಹೊಸ ಗ್ರಾಹಕ ಬರಲಿದೆ. ಒಂದು ದೊಡ್ಡ ಯೋಜನೆ ಯಶಸ್ವಿಯಾಗಲಿದೆ. ನೀವು ಇಂದಿನ ಹೊತ್ತಿಗೆ ಯೋಚಿಸಿದ ಆ ಯೋಜನೆ ಈಗ ನೈಜವಾಗಲಿದೆ. ನೀವು ಕನಸು ಕಂಡ ಆ ಯಶಸ್ಸು ಈಗ ನಿಮ್ಮ ಕೈಗೆ ಸಿಗಲಿದೆ. ಗುರುದೇವರು ನಿಮ್ಮ ಕರ್ಮಸ್ಥಾನದಲ್ಲಿ ಬಹಳ ಶಕ್ತಿಯುತವಾಗಿದ್ದಾರೆ. ಅವರು ನಿಮ್ಮ ಎಲ್ಲಾ ಪ್ರಯತ್ನಗಳನ್ನು ಫಲಪ್ರದ ಮಾಡುತ್ತಿದ್ದಾರೆ. ಹಣದ ವಿಷಯದಲ್ಲಿ ಬಹಳ ಮಹತ್ವದ ಸುದ್ದಿ ಇದೆ. அடுத்த 30 ದಿನಗಳಲ್ಲಿ ನಿಮಗೆ ಅನಿರೀಕ್ಷಿತ ಹಣ ಬರುತ್ತದೆ. ನೀವು ಅಂದುಕೊಳ್ಳದ ಕಡೆಯಿಂದ ಹಣ ಬರುತ್ತದೆ. ಹಳೆಯ ಬಾಕಿ ಹಣ ಬರುತ್ತದೆ. ಎಷ್ಟು ದಿನಗಳಿಂದ ಯಾರೋ ನಿಮಗೆ ಸಾಲ ಕೊಟ್ಟಿರುತ್ತಾರೆ, ಆ ಹಣ ಈಗ ಬರುತ್ತದೆ. ನೀವು ಹೂಡಿಕೆ ಮಾಡಿದ ಕಡೆಯಿಂದ ಲಾಭ ಬರುತ್ತದೆ. ಆಸ್ತಿ ವ್ಯವಹಾರದಲ್ಲಿ ಲಾಭ ಬರುತ್ತದೆ. ಷೇರು ಮಾರುಕಟ್ಟೆಯಲ್ಲಿ ಲಾಭ ಬರುತ್ತದೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಹಳ ಸುಧಾರಿಸುತ್ತದೆ. ನೀವು ದೀರ್ಘಕಾಲದಿಂದ ಎದುರಿಸುತ್ತಿರುವ ಆ ಹಣದ ಸಮಸ್ಯೆ ಈಗ ಬಿಡುಗಡೆಯಾಗುತ್ತದೆ. ನಿಮ್ಮ ಸಾಲ ಕಡಿಮೆಯಾಗುತ್ತದೆ. ನಿಮ್ಮ ಉಳಿತಾಯ ಹೆಚ್ಚಾಗುತ್ತದೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಬೆಳೆಯುತ್ತದೆ. ಧನಲಕ್ಷ್ಮಿ ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ. ಕುಬೇರನ ಆಶೀರ್ವಾದ ನಿಮ್ಮ ಮೇಲೆ ಸುರಿಯುತ್ತದೆ. ಈಗ ನಾನು ನಿಮಗೆ 3 ಬಹಳ ಮಹತ್ವದ ಘಟನೆಗಳ ಬಗ್ಗೆ ಹೇಳುತ್ತೇನೆ. ಈ 3 ಘಟನೆಗಳು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತವೆ. ಮೊದಲ ಹಂತದಲ್ಲಿ, ಅಂದರೆ அடுத்த 15 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಬ್ಬ ವಿಶೇಷ ವ್ಯಕ್ತಿ ಬರುವರು. ಈ ವ್ಯಕ್ತಿ ನಿಮಗೆ ಬಹಳ ದೊಡ್ಡ ಸಹಾಯ ಮಾಡುವರು. ಈ ವ್ಯಕ್ತಿಯ ಮೂಲಕ ನಿಮಗೆ ಬಹಳ ದೊಡ್ಡ ಅವಕಾಶ ಬರುತ್ತದೆ. ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಮಾರ್ಗದರ್ಶಕರಾಗುವರು. ಅವರು ನಿಮಗೆ ಸರಿಯಾದ ಮಾರ್ಗ ತೋರಿಸುವರು. ಅವರು ನಿಮ್ಮ ಪ್ರತಿಭೆಯನ್ನು ಗುರುತಿಸುವರು. ಅವರು ನಿಮ್ಮ ಕನಸುಗಳನ್ನು ಅರ್ಥ ಮಾಡಿಕೊಳ್ಳುವರು. ಅವರು ನಿಮ್ಮ ಯಶಸ್ಸಿನಲ್ಲಿ ಪಾಲುದಾರರಾಗುವರು. ಈ ವ್ಯಕ್ತಿ ನಿಮ್ಮ ಹಿರಿಯರಾಗಿರಬಹುದು, ಅಥವಾ ನಿಮ್ಮ ಸಂಬಂಧಿಕರಾಗಿರಬಹುದು, ಅಥವಾ ನಿಮ್ಮ ಹೊಸ ಪರಿಚಯವಾಗಿರಬಹುದು. ಆದರೆ ಅವರು ನಿಮ್ಮ ಜೀವನದಲ್ಲಿ ಬಹಳ ಮಹತ್ವದ ಪಾತ್ರ ವಹಿಸುವರು. ಈ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ಈ ವ್ಯಕ್ತಿಯನ್ನು ಗಮನಿಸಿ.
ಅವರ ಮಾತುಗಳನ್ನು ಆಲಿಸಿ ಅವರ ಸಲಹೆಯನ್ನು ತೆಗೆದುಕೊಳ್ಳಿ. 2ನೇ ಹಂತದಲ್ಲಿ ಅಂದರೆ அடுத்த 30 ದಿನಗಳಲ್ಲಿ ನಿಮ್ಮ ಪ್ರೀತಿ ಜೀವನದಲ್ಲಿ ಅಥವಾ ಸಂಬಂಧಗಳಲ್ಲಿ ಬಹಳ ಸುಂದರವಾದ ಬದಲಾವಣೆ ಬರುತ್ತದೆ. ನೀವು ಅವಿವಾಹಿತರಾಗಿದ್ದರೆ ನಿಮ್ಮ ಜೀವನ ಸಂಗಾತಿ ಭೇಟಿಯಾಗುವ ಸಾಧ್ಯತೆ ಇದೆ. ನೀವು ವಿವಾಹಿತರಾಗಿದ್ದರೆ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧ ಬಹಳ ಬಲಗೊಳ್ಳುತ್ತದೆ. ನಿಮ್ಮ ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗುತ್ತದೆ. ನಿಮ್ಮ ಪ್ರೀತಿಪಾತ್ರರೊಂದಿಗೆ ಸಮಯ ಕಳೆಯಲು ಅವಕಾಶ ಬರುತ್ತದೆ. ದೀರ್ಘಕಾಲದಿಂದ ಇದ್ದ ತಪ್ಪು ತಿಳುವಳಿಕೆ ಬಿಡುಗಡೆಯಾಗುತ್ತದೆ. ಸಂಬಂಧಗಳಲ್ಲಿ ಹೊಸ ವಿಶ್ವಾಸ ಬೆಳೆಯುತ್ತದೆ. ಪ್ರೀತಿಯಲ್ಲಿ ಹೊಸ ಆಳ ಬರುತ್ತದೆ. ನಿಮ್ಮ ಮಕ್ಕಳು ನಿಮಗೆ ಸಂತೋಷ ತರುತ್ತಾರೆ. ನಿಮ್ಮ ಪೋಷಕರು ನಿಮ್ಮ ಮೇಲೆ ಹೆಮ್ಮೆಪಡುತ್ತಾರೆ. ನಿಮ್ಮ ಸಹೋದರ ಸಹೋದರಿಯರು ನಿಮಗೆ ಬೆಂಬಲ ನೀಡುತ್ತಾರೆ. ಶುಕ್ರದೇವರು ನಿಮ್ಮ ಪ್ರೀತಿ ಸ್ಥಾನದಲ್ಲಿ ಬಹಳ ಅನುಕೂಲವಾಗಿದ್ದಾರೆ. ಅವರು ನಿಮ್ಮ ಸಂಬಂಧಗಳಿಗೆ ಹೊಸ ಜೀವ ತುಂಬುತ್ತಿದ್ದಾರೆ. 3ನೇ ಹಂತದಲ್ಲಿ ಅಂದರೆ ಮುಂದಿನ 30ರಿಂದ 45 ದಿನಗಳಲ್ಲಿ ನಿಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಬಹಳ ಗಾಢವಾದ ಅನುಭವ ಬರುತ್ತದೆ. ನಿಮಗೆ ಒಂದು ದಿವ್ಯ ಸಂಕೇತ ದೊರೆಯುತ್ತದೆ. ನಿಮಗೆ ಒಂದು ವಿಶೇಷ ಕನಸು ಬರುತ್ತದೆ. ನಿಮಗೆ ಒಂದು ಅದ್ಭುತವಾದ ಅನುಭೂತಿ ಆಗುತ್ತದೆ. ದೇವರು ನಿಮ್ಮೊಂದಿಗೆ ಮಾತನಾಡುತ್ತಾರೆ. ನಿಮ್ಮ ಪೂರ್ವಜರು ನಿಮ್ಮನ್ನು ಆಶೀರ್ವದಿಸುತ್ತಾರೆ. ನಿಮ್ಮ ಗುರುಗಳು ನಿಮಗೆ ಮಾರ್ಗದರ್ಶನ ಮಾಡುತ್ತಾರೆ. ನಿಮ್ಮ ಆತ್ಮ ಜಾಗೃತವಾಗುತ್ತದೆ. ನಿಮ್ಮ ಚೈತನ್ಯ ವಿಸ್ತರಿಸುತ್ತದೆ. ನಿಮ್ಮ ಪ್ರಜ್ಞೆ ಹೆಚ್ಚಾಗುತ್ತದೆ. ನೀವು ನಿಮ್ಮ ಜೀವನದ ನಿಜವಾದ ಉದ್ದೇಶವನ್ನು ಅರ್ಥಮಾಡಿಕೊಳ್ಳುತ್ತೀರಿ. ನೀವು ನಿಮ್ಮ ಧ್ಯೇಯವನ್ನು ಗುರುತಿಸುತ್ತೀರಿ. ನೀವು ನಿಮ್ಮ ಮಾರ್ಗವನ್ನು ಕಂಡುಕೊಳ್ಳುತ್ತೀರಿ. ಕೇತು ನಿಮ್ಮ ಮೋಕ್ಷ ಸ್ಥಾನದಲ್ಲಿದ್ದು ನಿಮ್ಮನ್ನು ಆಧ್ಯಾತ್ಮಿಕ ಎತ್ತರಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ಈ ಅನುಭವವನ್ನು ನೀವು ನಿರ್ಲಕ್ಷಿಸಬಾರದು. ಈ ಸಂಕೇತಗಳನ್ನು ನೀವು ಗಮನಿಸಬೇಕು. ಈ ಮಾರ್ಗದರ್ಶನವನ್ನು ನೀವು ಅನುಸರಿಸಬೇಕು. ನಿಮ್ಮ ಆರೋಗ್ಯದ ವಿಷಯದಲ್ಲಿ ಒಳ್ಳೆಯ ಸುದ್ದಿ ಇದೆ. ದೀರ್ಘಕಾಲದಿಂದ ನಿಮಗೆ ಇರುವ ಆ ಸಣ್ಣ ಸಣ್ಣ ಆರೋಗ್ಯ ಸಮಸ್ಯೆಗಳು ಈಗ ಸುಧಾರಿಸುತ್ತವೆ. ನಿಮ್ಮ ಶಕ್ತಿ ಹೆಚ್ಚಾಗುತ್ತದೆ. ನಿಮ್ಮ ಸಹನಶೀಲತೆ ಬೆಳೆಯುತ್ತದೆ. ನಿಮ್ಮ ರೋಗನಿರೋಧಕ ಶಕ್ತಿ ಬಲಗೊಳ್ಳುತ್ತದೆ. ನೀವು ದೀರ್ಘಕಾಲದಿಂದ ಯೋಗ ಮಾಡುತ್ತಿದ್ದರೆ ಅದರ ಫಲಿತಾಂಶ ಈಗ ದೊರೆಯುತ್ತದೆ. ನೀವು ವ್ಯಾಯಾಮ ಮಾಡುತ್ತಿದ್ದರೆ ಅದರ ಲಾಭ ಈಗ ಕಾಣುತ್ತದೆ. ನಿಮ್ಮ ಮಾನಸಿಕ ಆರೋಗ್ಯ ಸುಧಾರಿಸುತ್ತದೆ. ನಿಮ್ಮ ಒತ್ತಡ ಕಡಿಮೆಯಾಗುತ್ತದೆ. ನಿಮ್ಮ ಆತಂಕ ತಗ್ಗುತ್ತದೆ. ನಿಮ್ಮ ಮನಸ್ಸು ಶಾಂತವಾಗುತ್ತದೆ. ನಿಮ್ಮ ಹೃದಯ ಸಂತೋಷದಿಂದ ತುಂಬುತ್ತದೆ. ಶಿಕ್ಷಣದ ವಿಷಯದಲ್ಲಿ ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆಯ ಸಮಯ. ನಿಮ್ಮ ಪರೀಕ್ಷೆಗಳು ಉತ್ತಮವಾಗಿ ಹೋಗುತ್ತವೆ. ನಿಮ್ಮ ಅಂಕಗಳು ಹೆಚ್ಚಾಗುತ್ತವೆ. ನಿಮ್ಮ ಶಿಕ್ಷಕರು ನಿಮ್ಮನ್ನು ಮೆಚ್ಚುತ್ತಾರೆ. ನೀವು ಕಷ್ಟಪಟ್ಟು ಓದುತ್ತಿರುವ ಆ ವಿಷಯ ಈಗ ಸುಲಭವಾಗಿ ಅರ್ಥವಾಗುತ್ತದೆ. ನೀವು ಹೊಸ ಕೋರ್ಸ್ ತೆಗೆದುಕೊಳ್ಳಲು ಯೋಚಿಸುತ್ತಿದ್ದರೆ ಇದು ಸರಿಯಾದ ಸಮಯ. ನೀವು ವಿದೇಶಕ್ಕೆ ಹೋಗಲು ಬಯಸುತ್ತಿದ್ದರೆ ಆ ಅವಕಾಶ ಬರಲಿದೆ. ವಿದೇಶ ಶಿಕ್ಷಣ ಅಥವಾ ವಿದೇಶ ಉದ್ಯೋಗದ ಅವಕಾಶಗಳು ಬಹಳ ಪ್ರಬಲವಾಗಿವೆ. ರಾಹು ನಿಮ್ಮ ವಿದೇಶ ಯಾತ್ರೆಯನ್ನು ಪ್ರಬಲಗೊಳಿಸುತ್ತಿದ್ದಾರೆ. ಬಹಳ ಬೇಗ ನಿಮಗೆ ವಿದೇಶಕ್ಕೆ ಹೋಗುವ ಸುದ್ದಿ ಬರುತ್ತದೆ. ಈಗ ನಾನು ನಿಮಗೆ ಅತ್ಯಂತ ಮಹತ್ವದ ವಿಷಯ ಹೇಳುತ್ತೇನೆ. 100% ನಡೆಯುವ ಒಂದು ಅದ್ಭುತ. ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ಘಟನೆ ನಡೆಯಲಿದೆ. ಇದು ಏನಾದರೂ ಆಗಿರಬಹುದು. ಇದು ಬಹುತೇಕ ಅಸಾಧ್ಯವೆಂದು ತೋರುವ ಯಾವುದೋ ವಿಷಯ ಸಾಧ್ಯವಾಗುತ್ತದೆ. ನೀವು ದೀರ್ಘಕಾಲದಿಂದ ಪ್ರಾರ್ಥಿಸುತ್ತಿರುವ ಯಾವುದೋ ಇಚ್ಛೆ ಈಡೇರುತ್ತದೆ. ನೀವು ಕನಸು ಕಾಣುತ್ತಿರುವ ಯಾವುದೋ ವಿಷಯ ನೈಜವಾಗುತ್ತದೆ. ನೀವು ತ್ಯಜಿಸಿದ ಯಾವುದೋ ಆಶೆ ಮತ್ತೆ ಜೀವಂತವಾಗುತ್ತದೆ. ಇದು ದೈವದ ಕೃಪೆ. ಇದು ಗ್ರಹಗಳ ಆಶೀರ್ವಾದ. ಇದು ನಿಮ್ಮ ಕರ್ಮದ ಫಲ. ನೀವು ಇದನ್ನು ನಂಬಬೇಕು. ನೀವು ಇದಕ್ಕಾಗಿ ತಯಾರಾಗಬೇಕು. ನೀವು ಇದನ್ನು ಸ್ವಾಗತಿಸಬೇಕು. ಆದರೆ ಒಂದು ವಿಷಯ ಗಮನಿಸಿ. ಎಲ್ಲಾ ಶುಭ ಫಲಗಳನ್ನು ಪಡೆಯಲು ನೀವು ಕೆಲವು ಸರಳ ಪರಿಹಾರಗಳನ್ನು ಮಾಡಬೇಕು. ಪ್ರತಿದಿನ ಬೆಳಿಗ್ಗೆ ಎದ್ದು ಸೂರ್ಯನಿಗೆ ನಮಸ್ಕಾರ ಮಾಡಿ. ನೀರು ಕೊಡಿ. ಗುರುವಾರದಂದು ಬಾಳೆ ಮರಕ್ಕೆ ನೀರು ಹಾಕಿ. ಶನಿವಾರದಂದು ಬಡವರಿಗೆ ಆಹಾರ ಕೊಡಿ. ಪ್ರತಿದಿನ ನಿಮ್ಮ ಕುಲದೇವತೆಗೆ ಪ್ರಾರ್ಥಿಸಿ. ನಿಮ್ಮ ಪೋಷಕರಿಗೆ ಸೇವೆ ಮಾಡಿ. ನಿಮ್ಮ ಗುರುಗಳನ್ನು ಗೌರವಿಸಿ. ನಿಮ್ಮ ಮನೆಯಲ್ಲಿ ಪ್ರತಿದಿನ ದೀಪ ಬೆಳಗಿಸಿ. ಅಗರಬತ್ತಿ ಹಚ್ಚಿ. ಭಗವದ್ಗೀತೆ ಓದಿ. ಹನುಮಾನ ಚಾಲೀಸಾ ಪಾರಾಯಣ ಮಾಡಿ. ಈ ಸರಳ ಪರಿಹಾರಗಳು ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆ ತರುತ್ತವೆ. ಮಕರ ರಾಶಿಯವರೇ, ನಿಮ್ಮ ಸಮಯ ಬಂದಿದೆ. ನೀವು ದೀರ್ಘಕಾಲ ಕಾಯುತ್ತಿದ್ದ ಆ ಕ್ಷಣ ಈಗ ಬಂದಿದೆ. ನಿಮ್ಮ ಜೀವನ ಈಗ ಹೊಸ ದಿಕ್ಕಿಗೆ ತಿರುಗುತ್ತಿದೆ. ನಿಮ್ಮ ದುಡಿಮೆ ಈಗ ಫಲ ಕೊಡುತ್ತಿದೆ. ನಿಮ್ಮ ಪ್ರಾರ್ಥನೆ ಈಗ ಕೇಳಿಸುತ್ತಿದೆ. ನಿಮ್ಮ ಕನಸು ಈಗ ನನಸಾಗುತ್ತಿದೆ. ನಿಮ್ಮ ಕಷ್ಟಗಳು ಈಗ ಮುಗಿಯುತ್ತಿವೆ. ನಿಮ್ಮ ಸಂತೋಷ ಈಗ ಪ್ರಾರಂಭವಾಗುತ್ತಿದೆ. ನಿಮ್ಮ ಯಶಸ್ಸು ಈಗ ಬರುತ್ತಿದೆ. ನೀವು ಧೈರ್ಯವಾಗಿರಿ. ನೀವು ನಂಬಿಕೆಯಿಂದಿರಿ. ನೀವು ಸಕಾರಾತ್ಮಕವಾಗಿರಿ. ನೀವು ಕಠಿಣ ಪರಿಶ್ರಮ ಮಾಡುತ್ತಾ ಇರಿ. ನೀವು ಪ್ರಾರ್ಥಿಸುತ್ತಾ ಇರಿ. ನೀವು ಆಶಿಸುತ್ತಾ ಇರಿ. ದೇವರು ನಿಮ್ಮೊಂದಿಗಿದ್ದಾರೆ. ಗ್ರಹಗಳು ನಿಮಗೆ ಅನುಕೂಲವಾಗಿವೆ. ಬ್ರಹ್ಮಾಂಡದ ಶಕ್ತಿ ನಿಮ್ಮ ಪರವಾಗಿದೆ. ನೀವು ಯಶಸ್ವಿಯಾಗುವಿರಿ. ನೀವು ಸಂತೋಷವಾಗುವಿರಿ. ನೀವು ಸಮೃದ್ಧರಾಗುವಿರಿ. ನಾನು ನಿಮ್ಮನ್ನು ಹೃದಯದಿಂದ ಆಶೀರ್ವದಿಸುತ್ತೇನೆ. ನಿಮ್ಮ ಎಲ್ಲಾ ಇಚ್ಛೆಗಳು ಈಡೇರಲಿ. ನಿಮ್ಮ ಎಲ್ಲಾ ಕನಸುಗಳು ನನಸಾಗಲಿ. ನಿಮ್ಮ ಜೀವನದಲ್ಲಿ ಸದಾ ಸಂತೋಷ ತುಂಬಲಿ.
ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೊಂದು ವಿಶೇಷ ಸಂದೇಶ ತರುತ್ತೇನೆ. ಅದರವರೆಗೆ ಸಕಾರಾತ್ಮಕವಾಗಿರಿ, ಆರೋಗ್ಯವಾಗಿರಿ, ಸಂತೋಷವಾಗಿರಿ. ಜೈ ಹಿಂದ್.